ಅಳ್ಬೇಡ ಜಾಜಿ, ನೀನೇನು ಯೋಚನೆ ಮಾಡಬೇಡ. ನಮ್ಮಮ್ಮಗೆ ಸ್ವಲ್ಪ ಮುಂಗೋಪ, ನಾನು ಸಮಾಧಾನ ಮಾಡ್ತೀನಿ. ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾಳೆ. ನಾನು ಇಷ್ಟಪಟ್ಟಾಗಿರೋ ಮದುವೆನ ಬೇಡ ಅಂತಾಳ. ಸಿಟ್ಟಿನ ಬರದಲ್ಲಿ ಏನೇನೋ ಮಾತಾಡಿರ್ತಾಳೆ. ಅವಳ ಜೊತೆ ನಾನಿಲ್ಲ ಅಂದರೆ ಅವಳು ನೆಮ್ಮದಿಯಾಗಿರೋಕ್ಕೆ ಸಾಧ್ಯನಾ? ಅಳ್ಬೇಡ ಜಾಜಿ, ನಾನಮ್ಮನ ಹತ್ರ ಮಾತಾಡ್ತೀನಿ. ಬಾ. ಮತ್ತೆ ಯಾಕೋ ಬಂದೆ? ಸಾರ್ತಿ ಹೇಳ್ತಾ ಇದ್ದೀನಿ, ನೀನಾಗ್ಲಿ ನೀನ್ ಕಟ್ಕೊಂಡವಳಾಗ್ಲಿ ನಮ್ಮ ಮನೆ ಅಂಗಳಕ್ ಬಂದ್ರೆ ಬಾಗ್ಲು ಬಡಿದ್ರೆ ನಿನ್ನಮ್ಮ ಸತ್ಲು ಅನ್ಕೋ. ಅಮ್ಮ, ಕೋಪ ಮಾಡ್ಕೋಬೇಡ. ಇದೊಂದ್ಸಲ ನನ್ನ ಮಾತು ಕೇಳು. ಜೀವನ ಪೂರ್ತಿ ನಿನ್ ಮಾತು ಕೇಳ್ಕೊಂಡೆ ಕೂತಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟಿಯಲ್ಲಪ್ಪ. ಇನ್ನೂ ನಿನ್ ಮಾತು ಕೇಳ್ಕೊಂಡು ನಂಬ್ಕೊಂಡು ಕೂತ್ಕೊಳ್ಳೋದಕ್ಕೆ ನಾನೇನ್ ದಡ್ಡಿ ಅನ್ಕೊಂಡಿದ್ಯೇನೋ? ಈಗಿಂದೀಗ ಇವಳನ್ನ ಕರ್ಕೊಂಡು ಇಲ್ಲಿಂದ ಹೊರಟ್ರೆ ಸರಿ, ಇಲ್ದೆ ಹೋದ್ರೆ ಈ ಕ್ಷಣ ನನ್ನ ನಿನ್ನ ಸಂಬಂಧ ಸತ್ ಹೋಗತ್ತಷ್ಟೇ. ಹೊರಡ ಇಲ್ಲಿಂದ. ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು.
ಮತ್ತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್